ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಟು ದಿ ಡಿ ಟೌನ್ ಕನ್ನಡಿಗನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನಿಂದ ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬನೇ ಅಂತ ಹೇಳ್ಬೋದು. ಯಾಕಂದರೆ ಈ ಜನವರಿಯಿಂದ ಹಿಡಿದು ಜುಲೈ ತನಕನೂ ಮ್ಯಾಚ್ಗಳು ಅದ್ದೂರಿಯಾಗಿ ನಡೀತಾ ಇದೆ. ಒಂದು ತಿಂಗಳು ಮಹಿಳಾ ಪ್ರೀಮಿಯರ್ ಲೀಗು ಅಥವಾ ಅದಾದಮೇಲೆ T20 ವರ್ಲ್ಡ್ ಕಪ್ಪು, ಅದಾದ ಬಳಿಕ ಮೆನ್ಸ್ನ ಕ್ರಿಕೆಟ್ ಹಬ್ಬ ಆಗಿರ್ತಕ್ಕಂತಹ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯಗಳು ಸಹ ಇದ್ದಾವೆ. ಅದೇ ರೀತಿಯಾಗಿ ಮೊದಲನೇ ಹಂತವಾಗಿ ಇವತ್ತಿನಿಂದ ಮಹಿಳಾ ಪ್ರೀಮಿಯರ್ ಲೀಗ್ ಕೂಡ ಆರಂಭವಾಗ್ತಾ ಇದೆ. ಸರಿಸುಮಾರು 28 ದಿನಗಳು ಮ್ಯಾಚ್ ನಡೆಯುತ್ತೆ, 22 ಮ್ಯಾಚ್ಗಳು. ಹಾಗಾಗಿ 5 ತಂಡಗಳು ಸೆಣಸಾಡ್ತವೆ. ಇವತ್ತು ಮೊದಲನೇ ಉದ್ಘಾಟನೆ ಪಂದ್ಯವಾಗಿ 2 ಬಲಿಷ್ಠ ತಂಡಗಳ ನಡುವೆ ಮ್ಯಾಚ್ ಕೂಡ ಹಣಾಹಣಿ ನಡೀತಾ ಇದೆ. ಮುಂಬೈ ಇಂಡಿಯನ್ಸ್ ಹಾಗೂ RCBಯ ನಡುವೆ ಇಂದು ಮೊದಲನೇ ಮ್ಯಾಚ್ ನಡೀತಾ ಇದೆ. ಮುಂಬೈನ ವಾನ್ಖೇಡೆ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯಲಿದ್ದು, ಏನಪ್ಪ ಅಂತಂದರೆ ಈ ಎರಡು ಮುಂಬೈನಲ್ಲಿ ಇರ್ತಕ್ಕಂತಹ ಪಿಚ್ ನೋಡ್ತಾ ಹೋದರೆ ಬ್ಯಾಟಿಂಗ್ ಪಿಚ್ಚು. ಈ ಬ್ಯಾಟಿಂಗ್ ಪಿಚ್ನಲ್ಲಿ ಎರಡೂ ತಂಡಗಳಲ್ಲೂ ಸಹ ಬಲಿಷ್ಠ ಪ್ಲೇಯರ್ಗಳಿದ್ದಾರೆ. RCBಯಲ್ಲಿ ತಗೊಳ್ತಾ ಹೋದರೆ ಸ್ಮಿತಿ ಮಂದಣ್ಣ ಆಗಿರ್ಬೋದು, ರಿಚಾ ಘೋಷ್ ಆಗಿರ್ಬೋದು, ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಆಗಿರ್ಬೋದು. ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸಲ್ಲಿ ಹರ್ಮನ್ಪ್ರೀತ್ ಕೌರ್ ಆಗಿರ್ಬೋದು, ಹ್ಯಾರಿಯಾ ಆಗಿರ್ಬೋದು, ಈ ಥರ ಸುಮಾರು ಪ್ಲೇಯರ್ಗಳು. ಇನ್ನು ಮೊದಲನೇ ಮಹಿಳಾ ಪ್ರೀಮಿಯರ್ ಲೀಗ್ಗೂ ಇವತ್ತಿಗೂ ಏನು ವ್ಯತ್ಯಾಸ ಅಂತಪ್ಪ ಅಂತಂದರೆ, ಇದು 4ನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಮೊದಲನೇ ಪ್ರೀಮಿಯರ್ ಲೀಗ್ ನಡೆದಾಗ ಏನಪ್ಪ ಅಂತಂದರೆ ಜನ ಅಷ್ಟು ಆಕರ್ಷಣೆ ಬರ್ತಿರಲಿಲ್ಲ, ಅಂದರೆ ವೀಕ್ಷಕರ ಸಂಖ್ಯೆ ಕಡಿಮೆ ಇತ್ತು. ಆದರೆ ಈಗ ಇವತ್ತಿನ 4ನೇ ಸೀಸನ್ನಲ್ಲಿ ಏನಪ್ಪ ಅಂದರೆ ಜನಗಳು ಮಹಿಳಾ ಪ್ರೀಮಿಯರ್ ಲೀಗ್ಗೆ ಪುರುಷರಿಗೆ ಎಷ್ಟು ಅವರು ಆತಿಥ್ಯ ಕೊಡ್ತಿದ್ರು, ಅದೇ ರೀತಿಯಾಗಿ ಮಹಿಳಾ ಪ್ರೀಮಿಯರ್ ಲೀಗ್ಗಳು ಸಹ ಕಾದು ಕೂತ್ಕೊಂಡು ಜನ ನೋಡ್ತಾರೆ. ಹಾಗಾಗಿ ಜನಗಳು ಸಹ ಕ್ರಿಕೆಟ್ನ ಅತಿ ಹೆಚ್ಚು ನೋಡ್ತಾರೆ, ಸ್ಫೂರ್ತಿ ತಗೋತಾರೆ, ಅದೇ ರೀತಿ ಪ್ರೋತ್ಸಾಹ ಸಹ ಮಾಡ್ತಾರೆ. ಹಾಗಾಗಿ ಮಹಿಳಾ ಪ್ರೀಮಿಯರ್ ಲೀಗ್ಗೂ ಸಹ ಹೆಚ್ಚು ಅಭಿಮಾನಿಗಳು ಬರ್ತಾ ಇದ್ದಾರೆ. ಇವತ್ತಿನ ಮ್ಯಾಚ್ ಸ್ಪೆಷಲ್ ಏನಪ್ಪ ಅಂತಂದರೆ, ಮುಂಬೈನಲ್ಲಿ ನಡೀತಿರ್ತದೆ ಮೊದಲನೇ ಮ್ಯಾಚ್. ಅದು ಉದ್ಘಾಟನೆ ಪಂದ್ಯ. 2 ಘಟಾನುಘಟಿ ಟೀಮ್ಗಳು, ಒಂದು ಮುಂಬೈ ಇಂಡಿಯನ್ಸ್ ಮತ್ತು RCB, ಎರಡೂ ಜಿದ್ದಿಗೆ ಬಿದ್ದರೆ ಎಷ್ಟು ಫೈಟ್ ಇರುತ್ತೆ ಅಂತ ಹೇಳೋದೇ ಬೇಕಾಗಿಲ್ಲ. ಹಾಗಾಗಿ ಇವತ್ತಿನ ಪಂದ್ಯ ರಾತ್ರಿ 7:30ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಎರಡೂ ತಂಡಗಳ ಬಲ ನೋಡೋದಾದರೆ ಯಾವ ತಂಡ ವಿನ್ ಆಗುತ್ತೆ ಅಂತಕ್ಕಂಥದ್ದು ಹೇಳೋದೇ ತುಂಬ ಕಷ್ಟ. RCB ಅಂತಂದರೆ ಮೆನ್ಸ್ ಆಗಿರ್ಬೋದು, ವುಮೆನ್ಸ್ ಆಗಿರ್ಬೋದು, ಎರಡೂ ಸಹ ಕೊನೆಯ ಮೂಮೆಂಟಿಗೆ ಬಂದು ಗೆಲ್ತಕ್ಕಂಥದ್ದೇ, ಬಾಯಿಗೆ ಬರ್ಸಿ ಗೆಲ್ತಾರಲ್ವ, ಆ ಥರ ನಮ್ಮ RCB ತಂಡ. ಮೆನ್ಸ್ ಆಗಿದ್ದು ವುಮೆನ್ಸ್ ಆಗಿದ್ದು ಎರಡೂ ತಂಡಗಳು ಅದೇ ರೀತಿಯಾಗಿ ತಂದುಬಿಟ್ಟು ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಹಬ್ಬನೇ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇನ್ನು ಇವತ್ತಿನ ಮ್ಯಾಚಿನ ಫೇವರ್ ಯಾರಂತ ನೋಡ್ತಾ ಹೋದರೆ RCB ಒಂದು ಪಟ್ಟು ಜಾಸ್ತಿ ಆಗಿರ್ಬೋದು. ಆದರೆ ಏನಪ್ಪ ಅಂತಂದರೆ ಒಂದು ಹಿನ್ನಡೆ RCBಗೆ ನಮ್ಮ ಆಸ್ಟ್ರೇಲಿಯಾ ಪ್ಲೇಯರ್ ಆಲ್ರೌಂಡ್ ಆಗಿರ್ತಕ್ಕಂತಹ ಅಲೆಸ್ ಪೆರ್ರಿ ಇರಲಾರ್ತಕ್ಕಂಥದ್ದೇ ದೊಡ್ಡ ಹೊಡೆತ ಆಗಿದೆ. ಅವಳು ಏನಂತಂದರೆ ಬ್ಯಾಟಿಂಗ್ ಇಲ್ಲ, ಬಾಲಿಂಗ್ ಎರಡರಲ್ಲಾದರೂ ಒಂದರಲ್ಲಿ ಅವ್ರು ಕ್ಲಿಕ್ ಆಗ್ತಾಯಿದ್ರು. ಆದರೆ ಈಗೇನಪ್ಪ ಅಂತಂದರೆ ಅವ್ರು ಸ್ವಲ್ಪ ಇಂಜುರಿ ಕಾರಣ ತಮ್ಮ ಈ ಸೀಸನ್ನ RCBಯಲ್ಲಿ ಆಡ್ತಾ ಇಲ್ಲ. ಅದೇ RCBಗೂ ಕೊಂಚ ಹಿನ್ನಡೆ ಆಗಿದೆ. ಅದೇ ರೀತಿಯಾಗಿ ಅದನ್ನು ಹೊರತುಪಡಿಸಿದರೆ RCBಯಲ್ಲಿ ಪ್ರಮುಖ ಬ್ಯಾಟರ್ಗಳಿದ್ದಾರೆ, ಆಲ್ರೌಂಡರ್ಸ್ ಜಾಸ್ತಿ ಇದ್ದಾರೆ. ಮುಂಬೈ ಇಂಡಿಯನ್ಸಲ್ಲಿ ಸಹ ಕ್ಯಾಪ್ಟನ್ ಆಗಿರ್ತಕ್ಕಂಥ ಹರ್ಮನ್ಪ್ರೀತ್ ಕೌರ್ ಕೂಡ ಅವ್ರ ಆಟ ಎಲ್ಲರೂ ನೋಡೇ ಇರ್ತೀರ. ವರ್ಲ್ಡ್ ಕಪ್ಪಲ್ಲೂ ಸಹ ಅದ್ಭುತವಾಗಿ ಆಟ ಆಡಿದ್ರು. ಹಾಗಾಗಿ ಮುಂಬೈ ಇಂಡಿಯನ್ಸ್ ಮತ್ತು RCB ನೋಡಿರ್ತಕ್ಕಂಥ ಇವತ್ತಿನ ಮ್ಯಾಚು ತುಂಬ ಪೈಪೋಟಿಯಿಂದ ಇದೆ. ಅದೇ ರೀತಿಯಾಗಿ ಕ್ರಿಕೆಟ್ ಪ್ರೇಮಿಗಳಿಗೆ ಇವತ್ತಿಂದ ಹಬ್ಬ ಸ್ಟಾರ್ಟ್ ಆಗಿದೆ. ಇನ್ನು ಮ್ಯಾಚ್ನ ಒಂದೊಂದೇ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ, ಪ್ರತಿಯೊಂದು ಪ್ರೊಡಕ್ಷನ್ನ ಮಾಡ್ತಾ ಹೋಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಡಿ ಟೌನ್ ಕನ್ನಡಿಗನ ಯೂಟ್ಯೂಬ್ ಚಾನಲ್. ಬಾಯ್.